ನ್ಯೂ ಇಯರ್. ಎಲ್ಲರಿಗೂ ವರ್ಷ ಚೆನ್ನಾಗಿರಲಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಸೊ ಹೊಸ ವರ್ಷ ಅಂದರೆ ಏನೋ ಸಂಭ್ರಮ ಅಲ್ವಾ. ಪ್ರತಿಯೊಬ್ಬರು ಮನೆ ಮುಂದೆ ಈ ಥರ ರಂಗೋಲಿ ಬಿಡಿಸಿ ಬಣ್ಣ ಹಚ್ಚಿ ಸಂಭ್ರಮ ಪಡ್ತಾರೆ. ನಾವು ಕೂಡ ನ್ಯೂ ಇಯರ್ ಪಾರ್ಟಿಗೆ ರೆಡಿ ಆದ್ವಿ. ಚಿಪ್ಸು ಜ್ಯೂಸ್ ಎಲ್ಲ ತಗೊಂಡು ಸೊ 12 ಆಗಲಿ ಅಂತ ಕಾಯ್ತಾ ಇದ್ವಿ. ಆದ ತಕ್ಷಣ ನೋಡಿ ಕೇಕ್ನ ಇಟ್ಟು ಎಲ್ಲಿಂದ ಫೋಟೋ ತಗೊಳ್ಳೋಣ ನೋಡಿ ನಾವು ಕೇಕ್ ಕಟ್ ಮಾಡ್ತಾ ಇರೋದು 12 ಎಲ್ಲರೂ ಫುಲ್ ಖುಷಿಯಾಗಿದ್ವಿ. ಎಲ್ಲರಿಗೂ ಈ ವರ್ಷ ಚೆನ್ನಾಗಿರಲಿ. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಕೇಕ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ನೋಡಿ ನನ್ನ ಹಸ್ಬೆಂಡ್ ನನಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸೊ ನ್ಯೂ ಇಯರ್ ದಿನ ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ತುಂಬಾ ಖುಷಿ ಸಿಗುತ್ತೆ ಅಲ್ವಾ. ಅದು ಸಣ್ಣ ಸೆಲೆಬ್ರೇಷನ್ ಆಗಲಿ ದೊಡ್ಡದಾಗಲಿ, ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಕೊಡ್ತು. ಇಲ್ಲಿ ನೋಡಿ ನಮ್ಮ ಪಾಪಂಗೆ ಹೇಗೆ ಟಾರ್ಚರ್ ಕೊಡ್ತಾ ಇದ್ದೀವಿ ಕೇಕ್ ತಿನ್ನಿಸ್ಕೊಂಡು. ಸೊ ಅವನಂತೂ ನಮ್ಮೆಲ್ಲರಿಗೂ ಪ್ರೀತಿಯ, ಇನ್ನೂ ದೊಡ್ಡವನಾಗಿದ್ದರೂ ಚಿಕ್ಕ ಪಾಪನೇ ಅನ್ಬೋದು. ಸೊ ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸೊ ನ್ಯೂ ಇಯರ್ ಅಲ್ವಾ, ಫೋಟೋಸ್ ತೊಗೊಳ್ಳೋಣ ಅಂತ ನಾನು ಮತ್ತು ನಂದು ಫೋಟೋಸ್ ತೊಗೊತಾ ಇದ್ದೀವಿ ನೋಡಿ. ಅದಾದಮೇಲೆ ನಾನು ಮೇಘ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಸೊ ಎಲ್ಲರ ಜೊತೆ ಫೋಟೋಸ್ ತೊಗೊತಾ ಇದ್ವಿ. ಸೊ ಇದಾಗಿತ್ತು ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್. ಅದಾದಮೇಲೆ ನೋಡಿ ಮಾರ್ನಿಂಗ್ ಎದ್ದ ತಕ್ಷಣ ನಂದು 2 ಮುದ್ದು ಗುಂಡುಗಳನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ. ಅದಾದಮೇಲೆ ನಾವು ನಮ್ಮೂರಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಎಲ್ಲರೂ ಬೇಜಾರು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಪಾಪ, ನಮ್ಮ ಅಜ್ಜಿ ಎಲ್ಲರೂ ಪಾಪನ ಎತ್ಕೊಂಡು ಹೋಗಬೇಡ ಇರು, ಇನ್ನೊಂದು 2 ದಿನ ಇರು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೋಗಬೇಕು ಅಂದ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ನೋಡಿ ಮಮತಾ ಕೂಡ, ಅವಳು ಕೂಡ ಹೋಗಬೇಡ ಇರೇ, ನಾನು ಬಂದ್ಬಿಡ್ತೀನಿ ಇರೇ ಅಂತ ಹೇಳ್ತಾ ಇದ್ದಾಳೆ. ಸೊ ಎಲ್ಲರೂ ಕೂಡ ನಮ್ಮ ಪಾಪುನ ಕಳ್ಸೋಕ್ಕೆ ಇಷ್ಟನೇ ಪಡ್ತಿಲ್ಲ. ಅವರಂತೂ 1 ವಾರಕ್ಕೆ ಎಷ್ಟು ಹಚ್ಕೊಂಡ್ಬಿಟ್ಟಿದ್ರು ಗೊತ್ತಾ. ನಮಗೂ ಕೂಡ ಬೇಜಾರಾಯಿತು. ಬಟ್ ನಾವು ಹೊರಟ್ವಿ. ಸೊ ನಾವು ಬರ್ತಾ ಹಾಗೆ ಟೆಂಪಲ್ ಹೋಗೋಣ ಅಂತ ಹಲ್ಗೂರ್ ಹತ್ರ ನಿಯರ್ ಬಸವನ ಬೆಟ್ಟ ಅಂತ ಇದೆ. ಸೊ ಅಲ್ಲಿಗೆ ಹೊರಟ್ವಿ. ಇಲ್ಲಿ ನೋಡಿ ನನ್ನ ಮಗನಿಗೆ ಬರ್ತಾ ಆಪಲ್ ಕೊಟ್ಟಿದ್ದೆ, ಅವ್ನು ತಿನ್ಕೊಂಡು ನಾನಂತೂ ಕಾಡು ಮೇಡು ಎಲ್ಲ ಸುತ್ತುವೆ ಅಂದ್ಕೊಂಡು ಕಾಡೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗಂತೂ ಒಂದು ಸ್ವಲ್ಪನೂ ಬೇಜಾರಾಗಲ್ಲ, ಸುತ್ತೋದಂದರೆ ಸಖತ್ ಇಷ್ಟ. ಅವನು ಎಷ್ಟು ಖುಷಿ ಪಡ್ತಿದ್ದ ಗೊತ್ತಾ, ಎಲ್ಲ ನೇಚರೆಲ್ಲ ನೋಡಿಕೊಂಡು. ಸೊ ಫೈನಲಿ ಟೆಂಪಲ್ಗೆ ತಲುಪಿದ್ವಿ. ಅಲ್ಲಿ ರಶ್ ಇತ್ತು, ಬಿಸಿಲಿತ್ತು. ಬಟ್ ಟೆಂಪಲ್ ಒಳಗಡೆ ಹೋದ ತಕ್ಷಣ ಎಷ್ಟು ತಣ್ಣನ ಗಾಳಿ ಗೊತ್ತಾ. ನಾನು ಸುತ್ತ ನೋಡ್ತಾ ಇದ್ದೀನಿ ಫ್ಯಾನ್ ಎಲ್ಲಿದೆ ಅಂತ, ಬಟ್ ಅಲ್ಲಿ ಫ್ಯಾನ್ ಏನೂ ಇರಲಿಲ್ಲ. ಆದರೂ ಗಾಳಿ ತುಂಬ ಚೆನ್ನಾಗಿ ಬಿಸ್ತಿತ್ತು. ಇಲ್ಲಿ ನೋಡಿ ಗಂಟೆ ಸೌಂಡಿಗೆ ನನ್ನ ಮಗ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾನೆ ನೋಡಿ. ಅವನಿಗಂತೂ ತುಂಬಾ ಖುಷಿ ಆಯಿತು ಟೆಂಪಲಲ್ಲಿ. ಅದಾದಮೇಲೆ ನಾವು ಟೆಂಪಲಲ್ಲಿ ಕ್ಯೂ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ನೋಡಿ ವೀಡಿಯೋಸ್ ತೊಗೊತಾ ಇದ್ದೀನಿ, ನನ್ನ ಮಗನಿಗೆ ಎಂಟರ್ಟೈನ್ ಮಾಡ್ತಾಯಿದ್ದೀನಿ. ಕೊನೆಗೆ ದೇವ್ರ ದರ್ಶನ ಮಾಡಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ಥರ ಸ್ಪೆಷಲ್ ಡೇಸಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಮನಸ್ಸಿಗೂ ಏನೋ ನೆಮ್ಮದಿ ಸಿಗುತ್ತೆ, ದೇವರ ಆಶೀರ್ವಾದ ನಮಗೂ ಸಿಗುತ್ತೆ ಅನಿಸುತ್ತೆ. ಸೊ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಸ್ವಲ್ಪ ಹೊತ್ತು ಎಷ್ಟು ನೆಮ್ಮದಿ ಸಿಗುತ್ತೆ ಅಲ್ವಾ. ಸೊ ನಾವಲ್ಲೇ ಸ್ವಲ್ಪ ಹೊತ್ತು ಕುತ್ಕೊತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ದೀವಿ. ಅಲ್ಲಂತೂ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ವೆದರು. ಮತ್ತು ಒಂಥರ ತಣ್ಣನ ಗಾಳಿ. ಸೊ ಗಾಳಿ ಬರ್ತಾನೂ ಜೋರಾಗಿದೆ ಅಂತಲೂ ಅನಿಸ್ತಾ ಇರಲಿಲ್ಲ, ಬಟ್ ಮನಸ್ಸಿಗೇನೋ ಒಂಥರ ಸಮಾಧಾನ ಅನಿಸ್ತಿತ್ತು. ಸೊ ನಾವಲ್ಲೇ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಪಾಪನ ಆಟ ಆಡಿಸ್ತಾ ಇದ್ವಿ. ಅವನು ಕೂಡ ನೋಡಿ ಎಷ್ಟು ಖುಷಿಯಾಗಿದ್ದಾನೆ, ತುಂಬ ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿ. ಲಾಸ್ಟ್ ಇಯರ್ ಅಂತೂ ನಮ್ಮ ಪಾಲಿಗೆ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ಒಂದು ಮುದ್ದು ಗೊಂಬೆನ ದೇವ್ರು ನಮ್ಗೆ ಕೊಟ್ಟಿದೆ. ಸೊ ಈ ವರ್ಷನೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ವಿ. ನಮಗೆ ಕಷ್ಟಗಳನ್ನ ಕೊಡಬೇಡ ಅಂತ ಕೇಳಲ್ಲ, ಬಟ್ ಆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡು ಅಂತ ಬೇಡ್ಕೊಂಡ್ವಿ. ಮನೇಲಿ ಒಂದು ಮಗು ಇದ್ದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಸೊ ಅವನ ಮುಖ ನೋಡ್ಕೊಂಡು ನಮ್ಗೆ ಎಷ್ಟೇ ಬೇಜಾರಾಗಿದ್ದರೂ ಅವ್ನು ನಗ್ಬಿಟ್ರೆ ಸಾಕು, ಎಲ್ಲ ಬೇಜಾರು ಹೋಗ್ಬಿಡುತ್ತೆ. ಸೊ ನನ್ನ ಮಗ ನಿಜವಾಗ್ಲೂ ನಮಗೆ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಅವ್ನು ಬಂದಮೇಲಂತೂ ನಾವು ತುಂಬಾ ಖುಷಿಯಾಗಿದ್ದೀವಿ. ಟೆಂಪಲಲ್ಲಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಆಮೇಲೆ ಅನ್ಕೊತಾ ಇದ್ವಿ ನೋಡಿ ನಮಗೆ ಫೋಟೋ ತೊಗೊಳ್ಳೋರು ಯಾರು ಇಲ್ಲ ಅಂದ್ಬಿಟ್ಟು ನಾವೇ ಟೈಮರ್ ಇಟ್ಕೊಂಡು ಫೋಟೋ ತೊಗೊಂಡ್ವಿ. ಆ್ಯಂಡ್ ನನ್ನ ಮಗನಿಗೆ ಹೇಳ್ತಾ ಇದ್ವಿ, ನೋಡು ಇವಾಗ ನಾನು ಮತ್ತು ನಮ್ಮ ಅಪ್ಪಂದು ಫೋಟೋಸೇ ಎಲ್ಲ ನಿನ್ನ ಜೊತೆನೇ ಫೋಟೋಸು, ಯಾರು ತಗೊಳ್ಳೋರು ನಿನ್ನ ಕೆಳಗಡೆ ಬಿಟ್ಟು ತೊಗೊಳೋಕ್ಕೂ ಆಗಲ್ಲ. ಸೊ ನೀನೇ ತೊಗೊಡ್ಬೇಕು ನಮಗೆ ಫೋಟೋಸ್ ಅಂತೆಲ್ಲ ಅವನಿಗೆ ಹೇಳ್ತಾ ಇದ್ದ. ಅವನು ನೋಡಿ ಎಷ್ಟು ಚಿಲ್ ಮಾಡ್ತಾ ಇದ್ದಾನೆ ಇಲ್ಲಿ. ಅವನಂತೂ ಕುಣಿತಾ ಇದ್ದಾನೆ, ಜಗ್ಗಿ 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 ಅಂತ ಕುಣಿತಾ ಇದ್ದಾನೆ.
ಟೆಂಪಲ್ ಸುತ್ತ ಒಂದು ರೌಂಡ್ ಬಂದ್ವಿ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇದು ಬೆಟ್ಟ ಮೇಲ್ಗಡೆ ಇರೋದ್ರಿಂದ ಕೆಳಗಡೆ ವ್ಯೂಸ್ ಕೂಡ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಬಸವಪ್ಪಂದು ಸ್ಟ್ಯಾಚ್ಯೂ ಇದೆ. ಸೊ ಅಲ್ಲೂ ಕೂಡ ಹೋಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಸುತ್ತ ಕೂಡ ಟೆಂಪಲ್ ಚಿಕ್ಕದಾದರೂ ತುಂಬ ಚೆನ್ನಾಗಿದೆ. ಅಲ್ಲೊಂದಷ್ಟು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಹೊರಟು ಕೆಳಗಡೆ ಬಂದ್ವಿ. ಅಲ್ಲಿ ಒಂದಷ್ಟು ದೂರ ಮೆಟ್ಲಿದೆ. ಸೊ ಯಾರಾದರೂ ಈ ಟೆಂಪಲ್ ಹತ್ರ ಇದ್ದರೆ, ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ನ ಕೊಡ್ತೀನಿ. ಸೊ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ, ಬಸವನ ಟೆಂಪಲ್ಲು. ಇಲ್ಲಿ ನೋಡಿ, ಅದಾದಮೇಲೆ ಹೇಗೋ ನಾನು ನನ್ನ ಗಂಡ ಒಂದು ಫೋಟೋ ತೊಗೊಂಡೇ ಬಿಟ್ವಿ. ಅದಾದಮೇಲೆ ನಾವು ಕೆಳಗಡೆ ಹೋದ್ವಿ. ಇಲ್ಲಿ ನೋಡಿ, ಕೆಳಗಡೆ ಇಳಿತಾ ಇದ್ದೀವಿ. ಸೊ ಟೆಂಪಲ್ ವಿಸಿಟ್ ಅಂತೂ ತುಂಬ ಚೆನ್ನಾಗಾಯಿತು. ಏನೋ ಮನಸ್ಸಿಗೆ ಸಮಾಧಾನ ಆಯಿತು ಟೆಂಪಲ್ ಬಂದಿದ್ದಕ್ಕೆ. ನೀವು ಕೂಡ ಯಾವುದಾದ್ರೂ ಸ್ಪೆಷಲ್ ಡೇಸಿಗೆ ಟೆಂಪಲ್ಗೆ ಹೋಗಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಅದಾದಮೇಲೆ ಅಲ್ಲಿಂದ ಬಂದು ನಾನಲ್ಲಿ ಒಂದು ಬೋರ್ವೆಲ್ ಇತ್ತು ಅಂತ ಸುಮ್ಮನೆ ಬೋರ್ವೆಲ್ ಒತ್ತುತ್ತಾ ಇದ್ದೆ. ನನ್ನ ಮಗನಿಗೆ ಈ ಥರ ಬೋರ್ವೆಲ್ನ ಈ ಥರ ಒತ್ತಬೇಕಂತ. ಬಟ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ. ಬಟ್ ಮೆಮೊರೀಸ್ ಇದೆ ಅಲ್ಲ ನಮಗೆ, ಅವಾಗೆಲ್ಲ ಬೋರ್ವೆಲ್ಲಿಂದ ನೀರು ಸೇರ್ತಿದ್ವಿ ನಾವು, ಎಷ್ಟು ಕಷ್ಟ ಇತ್ತು ನೆನೆಸ್ಕೊಂಡ್ರೆ ನಗು ಬರುತ್ತಲ್ವ. ಮತ್ತು ಬರೋ ದಾರಿಲಿ ಪಿ ಇತ್ತು ಅಂತ ನನ್ನ ಮಗನಿಗೆ ಪಿ ಕೊಡಿಸಿದ್ವಿ. ಅವನು ಊದ ಕೇಕ್ ಟ್ರೈ ಮಾಡ್ತಾ ಇದ್ದಾನೆ ನೋಡಿ. ಸೊ ಹೀಗಿತ್ತು ಇವತ್ತಿನ ಟೆಂಪಲ್ ವಿಸಿಟ್. ಸೊ ಬರ್ತಾ ದಾರಿಲಿ ಟಯರ್ಡ್ ಆಗಿದೆ ಸ್ವಲ್ಪ ಅಂತ ಜ್ಯೂಸ್ ಕುಡಿಯೋಣ ಅಂತ ಹಲ್ಗೂರಲ್ಲಿ ಗಾಡಿ ನಿಲ್ಲಿಸಿದ್ವಿ. ಸೊ ನನ್ನ ಮಗ ಹೇಗೂ ಮಲಗಿದ್ದ. ಸೊ ಹಾಗೆ ಕಾರಲ್ಲೇ ಕುತ್ಕೊಂಡು ಜ್ಯೂಸ್ ಕುಡಿದೆ, ಹಸ್ಬೆಂಡ್ ತಂದುಕೊಟ್ರು. ಸೊ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ನಾವು ಊಟದ ಟೈಮ್ ಆಗಿತ್ತು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಪಾಪು ಮಲಗಿದ್ದಾನೆ ಅಂದ್ಬಿಟ್ಟು ಪಾರ್ಸಲ್ ತರ್ತೀನಿ ಅಂತ ನಂದು ಹೋದರು ಡಾಬಾಗೆ. ಬಟ್ ಆಮೇಲೆ ಅವ್ನು ಎದ್ಬಿಟ್ಟ. ಬಟ್ ಆದರೂ ಪಾರ್ಸಲ್ ಹೇಳ್ಬಿಟ್ಟಿದ್ರು ಅಂದ್ಬಿಟ್ಟು ಪಾರ್ಸಲೇ ತೊಗೊಂಡು ಬಂದ್ವಿ. ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹಾಗೆ ಒಂದು ಪುಟ್ಟ ಕೇಕ್ ತೊಗೊಂಡ್ವಿ. ಬಿಕಾಸ್ ರಾತ್ರಿ ನಾವು ಕೇಕ್ ಕಟ್ ಮಾಡಿದಾಗ ನನ್ನ ಮಗ ಮಲಗಿಬಿಟ್ಟಿದ್ದ. ಬಟ್ ಅವ್ನು ಈ ಸರಿ ಫಸ್ಟ್ ನ್ಯೂ ಇಯರ್ ಅಲ್ವಾ, ಸೆಲೆಬ್ರೇಟ್ ಮಾಡೋಣ ಅನಿಸ್ಬಿಟ್ಟು ಚಿಕ್ಕ ಕೇಕ್ ತೊಗೊಂಡು ಬಂದ್ವಿ. ಸೊ ಕೇಕ್ ತೊಗೊಂಬಂದು ಮನೆಯಲ್ಲಿ ಅದನ್ನು ಕಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಹೇಗೆ ಕಟ್ ಮಾಡ್ತಾಯಿದ್ದೀವಿ. ಪಾಪು ಅಂತೂ ಕೇಕ್ ತಿನ್ನೋಕ್ಕೆ ಹೇಗೆ ಮಾಡ್ತಿದ್ದಾನೆ ನೋಡಿ. ಅವ್ನು ಕೇಕ್ನ ಮುಟ್ಟಬೇಕು, ಮುಂದೆ ಬರ್ತಾನೆ ಇದ್ದಾನೆ. ಸೊ ಅವ್ನು ತಿನ್ನಲ್ಲ, ಸುಮ್ಮನೆ ಅದನ್ನು ಹಾಳು ಮಾಡೋಕ್ಕೆ ಹಾಗೆ ಮಾಡೋದು. ಸೊ ನಾವು ಆಮೇಲೆ ಅವನ ಕೈಯಿಂದ ಕೇಕ್ನ ಕಟ್ ಮಾಡಿಸಿದ್ವಿ. ಇಲ್ಲಿ ನೋಡಿ ಹೇಗೆ ಮಾಡ್ತಾಯಿದ್ದಾನೆ ನೋಡಿ. ಅವನಂತೂ ಮುದ್ದು, ಅವನು ಎಷ್ಟು ಮುದ್ದು ಮಾಡ್ಬೇಕು ಅನಿಸುತ್ತೆ ಗೊತ್ತಾ ಅವನ್ನ ನೋಡಿದರೆ. ಕ್ಯೂಟ್ ಬೇಬಿ ಅವನು. ಅದಾದಮೇಲೆ ಕೇಕೆಲ್ಲ ಆದಮೇಲೆ ನಾವು ನ್ಯೂ ಇಯರ್ಗೆ ವಿಶ್ ಮಾಡ್ಕೊಂಡ್ವಿ. ಅವನಂತೂ ಎಷ್ಟು ಬೇಗ ಅದನ್ನು ಮುಟ್ಲಿ, ಅವನ ಗಮನ ಎಲ್ಲ ಕೇಕ್ ಮೇಲೆ ಇದೆ ನೋಡಿ. ಅದಾದಮೇಲೆ ನಾನು ಮತ್ತು ನಂದು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಪಾಪುಗೆ ನ್ಯೂ ಇಯರ್ ವಿಶ್ ಮಾಡಿದ್ವಿ. ಇಲ್ಲಿ ನೋಡಿ ಎಷ್ಟು ಖುಷಿಯಾಗಿದೆ ಅಲ್ವಾ. ಅದಾದಮೇಲೆ ಊಟ ಕೂಡ ಮಾಡಿದ್ವಿ. ಚೆನ್ನಾಗಿತ್ತು, ಬಟ್ ಆರೋಗಿತ್ತು. ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಹಲ್ಗೂರಿಂದ ಬಂದಿದ್ವಲ್ಲ. ಅದಾದಮೇಲೆ ಊಟ ಕೂಡ ಮುಗಿಸಿದ್ವಿ. ಊಟ ಮುಗಿಸಾದ್ಮೇಲೆ ನಂದು ಅವರು ಬ್ಯಾಂಗ್ಳೂರಿಗೆ ಈ ಸಲ ಅವ್ರು ಹೊರಡಬೇಕಾದ್ರೆ ಹೀಗೇನೆ ನನಗೆ ಅಂತೂ ತುಂಬ ಬೇಜಾರಾಗುತ್ತೆ. ಇಲ್ಲಿ ನೋಡಿ, ನಾವು ಬಾಯ್ ಮಾಡೋಕ್ಕೆ ಅಂತ ಬಂದ್ವಿ. ನನ್ನ ಮಗ ಕೂಡ ನೋಡ್ತಾ ಇದ್ದಾನೆ, ಅಪ್ಪ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ. ನನಗಂತೂ ತುಂಬ ಬೇಜಾರಾಗ್ತಿತ್ತು. ನಿನ್ನೆಯಿಂದ ಜೊತೆಯಲ್ಲಿದ್ದು ಇವಾಗ ಹೋಗ್ತಾ ಇದ್ದಾರೆ ಅಂತ. ಸೊ ಮಿಸ್ ಯು ರೀ ಅಂತೆಲ್ಲ ಹೇಳಿ ಕಳಿಸ್ದೆ. ಅವ್ರು ಹೊರಟ್ಮೇಲೆ ನಾನು ಮನೆಗೆ ಬಂದು ಈ ವರ್ಷ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಒಂದು ಕಡೆ ಬರೆದಿಟ್ಕೊಂಡೆ. ಸೊ ನ್ಯೂ ಇಯರ್ ನ್ಯೂ ಹೋಪ್ ಅಂತ ಏನೋ ಒಂಥರ ಖುಷಿ ಅಲ್ವಾ. ಸೊ ನೀವು ಈ ವರ್ಷ ಏನೇನು ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಸೊ ಈ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.